ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಸಬಿತಾ ಶೆಟ್ಟಿ. ಮೊದಲಿಗೆ ಹೆಡ್ಲೈನ್ಸ್. ಭದ್ರತೆ ನಡುವೆ ಗಂಗೂರು ದೇವಸ್ಥಾನ ಪ್ರವೇಶಿಸಿದ ದಲಿತರು, ಆಕ್ರೋಶಗೊಂಡು ದೇವಸ್ಥಾನದಿಂದ ಹೊರನಡೆದ ಸವರ್ಣೀಯರು. ಹಾಸನದಲ್ಲಿ ಹೋರಾಟಕ್ಕೆ ಕೊನೆಗೂ ಸಿಕ್ತು ಜಯ. ಇನಾಂ ಭೂಮಿ ಒತ್ತುವರಿ ತೆರವಿಗೆ ವಿರೋಧ. ಚಿಕ್ಕಮಗಳೂರಿನ ಕಳಸದಲ್ಲಿ ಕುಮಾರಸ್ವಾಮಿ ಪ್ರತಿಭಟನೆ. ಮಾಜಿ ಸಿಎಂ ಎದುರು ಕಾಂಗ್ರೆಸ್ ಕಾರ್ಯಕರ್ತರ ಗದ್ದಲ. ಸಿಟಿ ರವಿಗೂ ತರಾಟೆ. ಮಾರಾಟ ಮಾಡಿದ ಹಸುಬೂಸು ಪತ್ತೆ. ಚಾಮರಾಜನಗರದಲ್ಲಿ ತಾಯಿ ಮಡಿಲು ಸೇರಿದ ಕಂದಮ್ಮ. ಮಗುವಿನ ಪೋಷಣೆಗೆ ಸರ್ಕಾರದಿಂದ ಸೌಲಭ್ಯದ ಭರವಸೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಅಪೆಂಡಿಕ್ಸ್ ಆಪರೇಷನ್ಗೆಂತ ಹೋದವರ ಕರುಳು ಕತ್ತರಿಸಿದ್ರು. ಗುಲ್ಬರ್ಗದಲ್ಲಿ ಶೋಭಾ ಆಸ್ಪತ್ರೆ ವೈದ್ಯರು ಮಾಡಿದ್ರು ಎಡವಟ್ಟು. ಡಾಕ್ಟರ್ ವಿರುದ್ಧ ಸಂಬಂಧಿಕರ ಆಕ್ರೋಶ. ಸಮುದ್ರ ಮಧ್ಯದಲ್ಲಿ ಜಲಾಸನ. ವಿದೇಶಿಯರಿಗೆ ಸ್ವಾಮೀಜಿಯಿಂದ ಯೋಗಾಸನದ ಪ್ರವಚನ. ಇದು ಶಿರೂರು ಸ್ವಾಮೀಜಿಗಳ ವಿನೂತನ ಸಾಧನೆ. ಹಾಸನದ ಗಂಗೂರು ಗ್ರಾಮದಲ್ಲಿನ ಜಾತಿ ಪದ್ಧತಿಯನ್ನ ದಲಿತರು ಮೆಟ್ಟಿ ನಿಂತಿದ್ದಾರೆ. ಜಾತಿ ನಿಂದನೆ, ದೌರ್ಜನ್ಯದಿಂದ ನೊಂದಿದ್ದ ದಲಿತರು ಈ ಮೊದಲೇ ನಿರ್ಧರಿಸಿದಂತೆ ಗಂಗೂರು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ರು. ಈ ಗ್ರಾಮದಲ್ಲಿ ದಲಿತರಿಗೆ ಹೋಟೆಲ್ಗಳಲ್ಲಿ ಪ್ರವೇಶ ಇರಲಿಲ್ಲ. ಬಾರ್ಬರ್ ಶಾಪ್ಗಳಲ್ಲೂ ಕೂಡ ಒಳಗೆ ಬಿಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿದ್ದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ದಲಿತರಿಗೆ ಪ್ರವೇಶ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಬಿಗಿ ಭದ್ರತೆಯಲ್ಲಿ ದಲಿತರು ದೇವಾಲಯ ಪ್ರವೇಶಿಸಿದ್ರು. ಆದರೆ ಇದರಿಂದ ಆಕ್ರೋಶಗೊಂಡ ಸವರ್ಣೀಯರು ದೇವಸ್ಥಾನದಿಂದ ಹೊರನಡೆದ್ರು. ಆದರೆ ಗಂಗೂರಿನಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮಲೆನಾಡಿನ ಭಾಗದಲ್ಲಿ ಕಳಸದ ಇನಾಂ ಭೂಮಿ ವಿವಾದ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ತೆರವು ಆದೇಶದ ವಿರುದ್ಧ ನಡೆದ ಪ್ರತಿಭಟನೆ ರಾಜಕಾರಣದ ಸಂಘರ್ಷಕ್ಕೆ ಕಾರಣವಾಗಿತ್ತು. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿಗೂ ನಡೆಯಿತು. ಹೀಗೆ ಪ್ರಾಣ ಕೊಟ್ಟರು ಜಾಗ ಬಿಡೆವು ಎಂದು ಪ್ರತಿಭಟನೆ ಮಾಡ್ತಾ ಇರೋರು ಮಲೆನಾಡಿನ ಜನತೆ. ಇವರ ಪ್ರತಿಭಟನೆಗೆ ಕಾರಣ ಮೈಸೂರು ಅರಸರು ದೇವಾಲಯಕ್ಕೆ ಉಂಬಳಿಯಾಗಿ ನೀಡಿದ್ದ 6,750 ಎಕರೆ ಭೂಮಿಯನ್ನ ಉಚ್ಚ ನ್ಯಾಯಾಲಯ ಕಾಡೆಂದು ಘೋಷಿಸಿ ತೆರವುಗೊಳಿಸಲು ಆದೇಶ ನೀಡಿರೋದು. ಈ ಇನಾಂ ಭೂಮಿಯನ್ನ ತೆರವುಗೊಳಿಸಿದ್ರೆ ನೂರಾರು ಜನರು ಬೀದಿಗೆ ಬೀಳಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಒಕ್ಕಲೆಬ್ಬಿಸುವುದರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಾಥ್ ನೀಡಿದರು. ಇವತ್ತು ಸರ್ಕಾರಕ್ಕೆ ಹಲವಾರು ರೀತಿಯ ಮಾರ್ಗೋಪಾಯಗಳಿದ್ದಾವೆ ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ. ಅದಕ್ಕೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಇವರನ್ನ ಇಲ್ಲೇ ಉಳಿಸ್ತಕ್ಕಂಥದ್ದಕ್ಕೆ ಏನು ಮಾಡಬೇಕಾಗ್ತದೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಸೂಚನೆ ಕೊಡಬೇಕು ಹೊರತು ನ್ಯಾಯಾಲಯದ ತೀರ್ಪು ಅಂತೇಳಿ ಇವ್ರನ್ನ ಇಲ್ಲಿಂದ 100 ವರ್ಷ ಬದುಕಿರ್ತಕ್ಕಂಥವ್ರನ್ನ ಖಾಲಿ ಮಾಡಿಸ್ತಕ್ಕಂಥದ್ದು ಯಾವುದೇ ಒಂದು ನಾಗರಿಕ ಸರ್ಕಾರಕ್ಕೆ ಇದು ಶೋಭೆ ತರ್ತಕ್ಕಂಥದ್ದು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಪ್ರತಿಭಟನೆ ರಾಜಕೀಯ ಬಣ್ಣ ಪಡೆದುಕೊಂಡಿತು. ಧರಣಿ ನಡೆಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಇನಾಂ ಭೂಮಿ ವಿವಾದಕ್ಕೆ ಅಂದಿನ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರವೇ ಕಾರಣವೆಂದು ಆರೋಪಿಸಿದರು. ಇದರಿಂದ ಆಕ್ರೋಶಗೊಂಡ ಜೆಡಿಎಸ್ ಕಾರ್ಯಕರ್ತರು ಕೈ ನಾಯಕರ ನಡುವೆ ಮಾತಿನ ಚಕಮಕಿ ನಡೆಸಿದರು. ಇನಾಮತಿ ಜಮೀನು ಜನತಾಳ ಸರ್ಕಾರ ಇದ್ದಾಗ ತೊಂದರೆ ಕೊಟ್ಟಿರೋದು ಯಾರು ಡಾಕ್ಯುಮೆಂಟ್ ಇದ್ರೆ ಕೊಡ್ತೀರಾ, ರಾಜಕಾರಣ ಮಾಡಬೇಡಿ. ಸ್ಥಳಕ್ಕೆ ಬಂದ ಬಿಜೆಪಿ ಶಾಸಕ ಸಿಟಿ ರವಿಯನ್ನು ಕಾಂಗ್ರೆಸ್ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡರು.
ಇದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಭಾರಿ ಸೂಕ್ಷ್ಮವಾಗಿ ತಗೊಂಡು ಯಾವುದೇ ರೀತಿ ರಕ್ತಪಾತದಂಥ ಒಂದು ಇಲ್ಲಿ ಸಂಘಟನೆಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡದೇ ರೀತಿ ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸಬೇಕಂತ ಎಲ್ಲ ಜನರ ಪರವಾಗಿ ನಾವು ಕೇಳ್ಕೊಳ್ತೀವಿ. ಜನರು ಹೊಟ್ಟೆಪಾಡಿಗಾಗಿ ತೆರವು ಆದೇಶದ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ರಾಜಕಾರಣಿಗಳ ಪ್ರವೇಶದಿಂದ ಹೋರಾಟದ ದಿಕ್ಕೇ ಬದಲಾಯಿತು. ಆದರೆ ಸರ್ಕಾರ ನ್ಯಾಯಾಲಯದ ಆದೇಶದ ಜೊತೆಗೆ ಜನರ ಬದುಕು ಬೀದಿಗೆ ಬರದಂತೆ ತಡೆಯಲು ಕ್ರಮ ಕೈಗೊಳ್ಳಬೇಕಿದೆ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್. ಒಂದೆಡೆ ಬಡತನ, ಮತ್ತೊಂದು ಕಡೆ ಮೂಢನಂಬಿಕೆಯಿಂದ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತಾ ಇದ್ದ ಪ್ರಕರಣ ಸುಖಾಂತ್ಯ ಕಂಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಪ್ರಯತ್ನದಿಂದಾಗಿ ಪುಟ್ಟ ಪುಟ್ಟ ಕಂದಮ್ಮಗಳು ಮರಳಿ ತಾಯಿ ಮಡಿಲು ಸೇರಿವೆ. ತಾಯಿಯ ಮಡಿಲಲ್ಲಿ ಮಲಗಿರೋ ಕಂದಮ್ಮಗಳಿಗೆ ಈಗ ನಿಶ್ಚಿಂತೆ ಭಾವ. ಯಾಕಂದ್ರೆ ಅವು ಮರಳಿ ತಾಯಿಯ ಮಡಿಲು ಸೇರಿವೆ. ಬಡತನ ಹಾಗೂ ಮೂಢನಂಬಿಕೆಯಿಂದ ಜನಿಸಿದ 15 ದಿನಕ್ಕೆ ಈ ಹಸುಳೆಗಳನ್ನ ಮಾರಾಟ ಮಾಡಲಾಗಿತ್ತು. ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕಂದಮ್ಮಗಳಿಗಾಗಿ ಹುಡುಕಾಟ ನಡೆಸಿದ್ರು. ಇದೀಗ ತಮಿಳುನಾಡಿನಲ್ಲಿ ಈ ಹಸುಳೆಗಳು ಪತ್ತೆಯಾಗಿವೆ. ಪತ್ತೆಯಾದ ಮಕ್ಕಳನ್ನ ಪೋಷಕರ ವಶಕ್ಕೆ ಕೊಟ್ಟಿದ್ದಾರೆ. ಪಕ್ಕದಲ್ಲಿಯೇ ಮೂಕನಪಾಳ್ಯದಲ್ಲೂ ಸಹಿತ ಒಂದು ಮಗು ಕೊಟ್ಟಿದ್ದಾರೆ. ಕೊಳ್ಳಿಪಾಳ್ಯದಲ್ಲಿ ಒಂದು, ಮೂಕನಪಾಳ್ಯದಲ್ಲಿ ಅಂತ ತಿಳಿದು ಬಂತು. ತಕ್ಷಣ ನಮ್ಮ ಅಧಿಕಾರಿಗಳನ್ನ ನಾವು ತಮಿಳುನಾಡಿಗೆ ಕಳಿಸ್ಕೊಟ್ವಿ. ಅಲ್ಲಿ ಆ ತಮಿಳುನಾಡಿನಲ್ಲಿ ಅವರು ಪೊಲೀಸ್ ಸಹಾಯ ತೆಗೆದುಕೊಂಡು ಆ ಎರೋಡಲ್ಲಿ ಒಂದು ಮಗುನ ರಿಕವರ್ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಇನ್ನೊಂದು ಮಗು ಕೊಯಮತ್ತೂರಲ್ಲಿ ಇದೆ ಅಂತೇಳಿ ಅವ್ರಿಗೆ ಕ್ಲೂ ಸಿಕ್ಕಿದ ಪ್ರಕಾರ ಕೊಯಮತ್ತೂರು SP ಆಫೀಸ್ಗೆ ಹೋಗಿ ಅಲ್ಲಿ ಇನ್ನೊಂದು ಮಗುನು ಸಹಿತ ಅವರು ರಿಕವರ್ ಮಾಡಿದ್ದಾರೆ. ಲಂಬಾಣಿ ಜನಾಂಗದವರಲ್ಲಿ ಗಂಡು ಮಕ್ಕಳಿಂದ ಮಾತ್ರ ತಂದೆಗೆ ಮುಕ್ತಿ ಅನ್ನುವ ನಂಬಿಕೆ ಇದೆ. ಕೋಳಿಪಾಳ್ಯದ ಸುಮಿತ್ರಾಬಾಯಿಗೆ 2ನೆಯ ಮಗು ಹೆಣ್ಣು ಹಾಗೂ ಮೂಕನಪಾಳ್ಯದ ಜಯಂತಿಬಾಯಿಗೆ 4ನೆಯದ್ದು ಹೆಣ್ಣು ಮಗುವೆ ಜನಿಸಿದ್ರಿಂದ ಈ ರೀತಿ ಮಾಡಿದ್ದಾರೆ ಎನ್ನಲಾಗಿದೆ. ಸರ್ಕಾರದಿಂದ ಕೊಟ್ಟರೆ ಸಾಕ್ತೀವಿ, ಇಲ್ಲ ಅಂದರೆ ನಾವು ಒಂದಿನಾದ್ರೂ ಕೂಲಿ ಮಾಡಿ ಮಕ್ಳಿಗಾದ್ರೂ ನಾವು ಹಸ್ಕೊಂಡಿದ್ರು ಮಕ್ಳಿಗಾದ್ರೂ ಸಾಕ್ತೀವಿ. ಕೊಡಲ್ಲ. ಇಷ್ಟಾದ್ಮೇಲೂ ನಾವು ಕೊಡಲ್ಲ. ಇಷ್ಟೆಲ್ಲ ಆಯಿತು, ಇನ್ಮೇಲೆ ನಾವು ಕೊಡಲ್ಲ. ನಾವು ಮಾರ್ನಿಲ್ಲ ಸರ್. ನಮ್ಗೆ ನಾವು ತೀರಾ ಗರೀಬ್ ಸರ್. ನಾವು ಆಮೇಲೆ ಇದ್ದು ನಾವು ಸಾಕ್ಕೋತೀವಿ. ನಮ್ಗೆ 15 ದಿವಸದಿಂದ ಮಕ್ಕ ಇಲ್ಲ ಅಂತ ಹೇಳಿದ್ರು ಸರ್. ಅವಾಗ ಸಾಕ್ಕೊಳ್ಳಿ ಬಿಡಿ ಅಂತ ನಾವು ಕೊಟ್ಟೋನು ಸರ್. ನಾವು ಕೂಲಿಗೆ ಹೋದರೆ ಉಂಟು ಸರ್, ಇಲ್ಲ ಅಂದರೆ ಇಲ್ಲ ಸರ್. ಆಮೇಲೆ ಹೋದ್ರೆ 100 ರೂಪಾಯಿ ಸರ್, ಇಲ್ಲ ಅಂದರೆ ಇಲ್ಲ. 2 ಹೊತ್ತು ಊಟ ಮಾಡೋಕ್ಕೆ ನಮ್ಗೆ ಕಷ್ಟ ಆಯ್ತದೆ ಸರ್, ಅದಕ್ಕೆ ನಾವು ಕೊಟ್ಟು. ಮಗು ಮಾರಾಟಕ್ಕೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಮತ್ತು ಮಗುವಿನ ಪೋಷಣೆಗೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯ ಒದಗಿಸಿಕೊಡುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಇವೆಲ್ಲವನ್ನ ನೋಡಿದ್ರೆ ಈ ಭಾಗದಲ್ಲಿ ಮಕ್ಕಳ ಮಾರಾಟ ಜಾಲವೇ ಇದೆಯಾ ಅನ್ನುವ ಸಂದೇಹ ಬಾರದೇ ಇರುವುದು. ಈ ಬಗ್ಗೆ ಕೂಲಂಕುಷ ತನಿಖೆಯಾದರೆ ಮಾತ್ರ ಸತ್ಯ ಹೊರಬೀಳಲಿದೆ. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ರಾಜ್ ಜೊತೆ ಶಶಿಧರ್ KV, ಸುವರ್ಣ ನ್ಯೂಸ್. ಮಡಿಕೇರಿಯಲ್ಲಿ ಇಂದು ನಡೆದ ಕೆಡಿಪಿ ಸಭೆ ಗೊಂದಲದ ಗೂಡಾಗಿತ್ತು. ಜಿಲ್ಲೆಯ ಹಳೇಕೋಟೆ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ KJ ಜಾರ್ಜ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಜಾರ್ಜ್ ಉಸ್ತುವಾರಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಡೆಸ್ತಾ ಇರುವ ಮೊಟ್ಟ ಮೊದಲ ಸಭೆ ಇದಾಗಿದ್ದು, ಕಳೆದ ಮಳೆಗಾಲದಲ್ಲಿ ಹಾನಿಗೊಳಗಾದ ರಸ್ತೆಗಳ ದುರಸ್ತಿ ಕಾರ್ಯಕ್ಕೆ ಬಿಡುಗಡೆಯಾದ 50 ಕೋಟಿ ವಿಶೇಷ ಪ್ಯಾಕೇಜ್ ಬಗ್ಗೆ ಪ್ರಸ್ತಾಪಿಸಿದರು. ರಾಜ್ಯ ಸರ್ಕಾರ ಕೊಡಗು ಜಿಲ್ಲೆಯನ್ನ ಕಡೆಗಾಣಿಸಿದ್ದು, ಮಳೆಗೆ ಹಾನಿಯಾದ ರಸ್ತೆಗೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪಚುರಂಜನ್ ಮತ್ತು KG ಬೋಪಯ್ಯ ಜಿಲ್ಲಾ ಪಂಚಾಯಿತಿ ಸದಸ್ಯರ ಬೆಂಬಲಕ್ಕೆ ನಿಂತರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸರ್ಕಾರಿ ಅಧಿಕಾರಿಗಳೇ ಕಾಂಗ್ರೆಸ್ಸಿಗರಾಗಿದ್ದಾರೆ ಅಂತ ದೂಷಿಸಿದರು. ಈ ಸಂದರ್ಭ ವೇದಿಕೆಗೆ ಆಗಮಿಸುವಂತೆ ಶಾಸಕರಿಗೆ ಎಷ್ಟೇ ಮನವಿ ಮಾಡಿದರೂ ತಾವು ಅಲ್ಲಿ ಕೂರೋದಿಲ್ಲ, ಸಭೆಯನ್ನ ನಡೆಸಿ ಅಂತ ಮಾಜಿ ಸ್ಪೀಕರ್ KG ಬೋಪಯ್ಯಗೆ ನಯವಾಗಿಯೇ ಉತ್ತರಿಸಿದರು. ಅವಮಾನ ಮಾಡುವಂತ ಕೊಡಗು ಜಿಲ್ಲೆಗೆ ಅವಮಾನ ಮಾಡುವಂತ ಇದನ್ನು ಜಿಲ್ಲಾ ಪಂಚಾಯತ್ CO ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಕರ್ಸಿ ಕಾಲಿಗೆ ಒಂದು ಫೋನ್ ಮಾಡೋ ಯೋಗ್ಯತೆಯನ್ನು ಕೂಡ ಇಲ್ಲ. ನಡೆಸಲಿಕ್ಕೆ ಅವಕಾಶ ಕೊಡಬೇಕು. ಮೊಟ್ಟ ಮೊದಲನೇದಾಗಿ ಗುಲ್ಬರ್ಗದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಮಾಡಿ ಎಡವಟ್ಟು ಮಾಡಿದ ಡಾಕ್ಟರಮ್ಮ ಹೊಟ್ಟೆ ಕರುಳನ್ನೇ ಕತ್ತರಿಸಿದ್ದಾಳೆ. ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಆ ಮಹಿಳೆ ಸಾವನ್ನಪ್ಪಿದ್ದಾರೆ.
ಎಡವಟ್ಟು ಡಾಕ್ಟ್ರಮ್ಮನ ನಿರ್ಲಕ್ಷ್ಯದಿಂದ ಶವವಾಗಿ ಮಲಗಿರುವ ಮಹಿಳೆ, ಕಣ್ಣೀರಿಡುತ್ತಿರುವ ಸಂಬಂಧಿಕರು. ಈ ದೃಶ್ಯ ಕಂಡು ಬಂದಿದ್ದು ಗುಲ್ಬರ್ಗಾದ ಚೌಡೇಶ್ವರಿ ಕಾಲೋನಿಯಲ್ಲಿ. ಗುಲ್ಬರ್ಗಾದ ಚೌಡೇಶ್ವರಿ ಕಾಲೋನಿಯ ನಿವಾಸಿಯಾದ ಶೀಲಾ ವಿಪರೀತವಾದ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಇದರಿಂದ ಶೀಲಾ ವಿದ್ಯಾನಗರದ ಡಾಕ್ಟರ್ ಶೋಭಾ ಪಾಟೀಲ್ ಹತ್ತಿರ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಚಿಕಿತ್ಸೆ ನೀಡಿದ ಶೋಭಾ ಅಪೆಂಡಿಕ್ಸ್ ಇರುವುದಾಗಿ ತಿಳಿಸಿ ಕಳೆದ ಜನವರಿ 27ರಂದು ಶಸ್ತ್ರಚಿಕಿತ್ಸೆ ನಡೆಸಿ ಮನೆಗೆ ಕಳಿಸಿದ್ರು. ಶೋಭಾ ಪಾಟೀಲ್ ಡಾಕ್ಟರ್ ಅವ್ರೇನು ಆಶ್ವಾಸನೆ ಕೊಟ್ಟರು, ಇಲ್ಲಿ ನನ್ನ ಕೈಲಿ ಆಗಿಲ್ಲ, ನನ್ನ ಮಿಸ್ಟೇಕ್ ಆಗಿದೆ, ಆಗಿದ್ದಕ್ಕೆ ನಾನು ಕ್ಷಮಾಪಣೆ ಕೇಳ್ಕೊತೀನಿ, ಇದ್ರ ಬಗ್ಗೆ ನೀವು ಏನು ಡಿಮಾಂಡ್ ಇಟ್ಟರು ನಾನು ಕೊಡ್ತೀನಿ ಅನ್ನೋ ಒಂದು ಸೆಂಟೆನ್ಸ್ ಇಲ್ಲಿ ಹೇಳ್ಯಾರ ಅವರು. ಆ ಸೆಂಟೆನ್ಸ್ಗೆ ಈ ಜನರಿಗೆ ಒಂದು ಬೆಂಬಲ ನೀಡಿಕೆಯಿಂದ ಪ್ರತಿಯೊಂದು ಸೆಂಟೆನ್ಸ್ಗೆ ನಾ ಎಷ್ಟು ಡಿಮಾಂಡ್ ಮಾಡ್ತೀನಿ ಅಂತೇಳಿ ಡಿಮಾಂಡದ ಬಗ್ಗೆ ನಾವು ಒಣ ಹೊಗಳಿಕೆ ಕೊಡುವಂಥ ಇಂಥ ಡಾಕ್ಟರ್ಗಳು ಇವತ್ತು ಇಂಥ ಹಾಸ್ಪಿಟಲ್ ಕರ್ನಾಟಕ ರಾಜ್ಯ ಅಂತ ಇರಬಾರ್ದು ಅಂತೇಳಿ ನಾನು ತಮ್ಮ ಕರ್ನಾಟಕ ಜನತೆ ಕೈ ಜೋಡಿಸಿ ಕೇಳ್ಕೊತೀನಿ ಸರ್. ಮನೆಗೆ ಮರಳಿದ ಸ್ವಲ್ಪ ಸಮಯದಲ್ಲೇ ವಿಪರೀತವಾದ ಹೊಟ್ಟೆ ನೋವಿನಿಂದ ಕುಸಿದು ಬಿದ್ದ ಶೀಲಾಳನ್ನ ಡಾಕ್ಟರ್ ಶೋಭಾ ಬಳಿ ಕರ್ಕೊಂಡು ಬಂದರು. ಆಗ ಎಡವಟ್ಟು ಡಾಕ್ಟರಮ್ಮ ಶೋಭಾ ಹೆಚ್ಚಿನ ಚಿಕಿತ್ಸೆಗಾಗಿ ಸೊಲ್ಲಾಪುರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದರು. ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಕುಟುಂಬದವರಿಗೆ ಶಾಕ್ ಆಯಿತು. ಎಡವಟ್ಟು ಡಾಕ್ಟರಮ್ಮ ಶೋಭಾ ಶಸ್ತ್ರಚಿಕಿತ್ಸೆ ವೇಳೆ ಹೊಟ್ಟೆಯ ಕರುಳನ್ನೇ ಕತ್ತರಿಸಿದಳು. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಆಕೆಯನ್ನು ಬದುಕಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಶೀಲಾ ಮೃತಪಟ್ಟಿದ್ದಾಳೆ. ಟ್ರೀಟ್ಮೆಂಟ್ ಮಾಡ್ತಾರೆ ನಾವೆಲ್ಲ ಹೇಳಿವು ಅಂತ ಒಂದು ಲೆಟರ್ ಬರೆದು ಕೊಟ್ಟರು. ಅಲ್ಲಿ ಹೋಗಿ ನಾವು ಅಡ್ಮಿಟ್ ಮಾಡಿದೆವು. ಅಡ್ಮಿಟ್ ಮಾಡೋದು ಅಲ್ಲಿ ಬರೋಬ್ಬರಿ ನೋಡಲಿಲ್ಲ. ಅಲ್ಲಿಂದ ಅವರು ಏನು ಮಾಡಿದ್ರು, ಅಲ್ಲಿ ಸೊಲ್ಲಾಪುರ ಅಶ್ವಿನಿ ಹಾಸ್ಪಿಟಲ್ದಾಗ ಹೋಗಿ ಕೇಳಿದಾಗ ಅವ್ರು ಅಂದರು ಇದಕ್ಕೆ ಮೇಡಮ್ ಅವರೇ ಕಾರಣ, ಯಾಕಂದರೆ ಇದು ಆಪ್ರೇಷನ್ ಮಾಡುವಾಗ ಕಳ್ಳಿಗೆ ಹತ್ತದ, ಅದರಲ್ಲಿ ಎಕ್ಸ್ರೇದಾಗ ಅದರದ್ದು ಪ್ರೂಫು ಕಾಫಿನೂ ಅದೇ. ಇದರಿಂದ ಆಕ್ರೋಶಗೊಂಡ ಸಂಬಂಧಿಕರು ಡಾಕ್ಟರ್ ಶೋಭಾ ಪಾಟೀಲ್ರ ಆಸ್ಪತ್ರೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದರು. ರೋಗಿಯ ಸಾವಿಗೆ ಎಡವಟ್ಟು ವೈದ್ಯಳೆ ಕಾರಣವಾಗಿದ್ದು ಕೂಡಲೇ ಆಕೆಯನ್ನ ಬಂಧಿಸುವಂತೆ ಆಗ್ರಹಿಸಿದರು. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್. ಕರ್ನಾಟಕ ನ್ಯೂಸ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.